ನಾವು ಪಂಡಿತ ಹೇಳಿಲ್ಲ, ಪಂಡಿತ ಹೇಳಲು ಹೇಳಿದ್ರೆ ನೆನಪುದು ಅಲ್ಲ. ಹೌದು ಮತ್ತ ಅಂತಿಂತವ್ರಿಗೆ ನೀರಾದ ಕತಿ ಮೊನ್ನೆ ಹುಟ್ಟಿ ನಿನ್ನೆ ಕಣತದ ನಮಗೇನು ಗೊತ್ತಪ್ಪ. ನಾವು ಓದಿ ಪದಗಳು ಹೇಳಿ ನಾ ಹೇಳ್ತೀನಿ ಹೇಳಪ್ಪ. ಮತ್ತ ಪೆಂಟು ಮಾತಾಡ್ಕೋತ ಬಂದು ಕೆಲವೊಂದು ಮಾತಾಡಿನ ಏನ್ ಮಾತಾಡಿ ಪಿಂಟು ಹೇಳಿ ನೀವೆಲ್ಲ ಏನ್ ಮಾತಾಡ್ತಾರಪ್ಪ ಅಂತಂದ್ರ ಏನ್ ಮಾತಾಡಿ ಹಾಡೋರ್ಗಿ ಮೈಯ ರಗತ್ತು ಬೇಕು ರಗತ್ತು ನಾ ಅಂತೀನಿ. ನೀನ್ ಕುಸ್ತಿ ಆಡುವಂತ ಬರ್ತೀವಾಗೋ ನಿನ್ನ ಮೇಯ ಭಾಳ ರಗತ್ತದ. ಏನ್ ಧಾಮದಿಯೋ ಏನ್ ನೀರದಿಯೋ ಏನ್ ಕುಂಬಾರಿ ದೊಂಡಿಗೋ ಯಾಕತ್ತ ನಿನ್ನ ಮೇಯ ನಮ್ಮ ರಗತ್ತಿಲ್ಲ ತಿಳ್ಕೊಂಡು ಕುಕ್ಕರಿಗೆ ರಗತ್ತಿಲ್ಲ ತಿಳ್ಕೊಂಡು ನಿನ್ನ ಮೇಯ ಬರ್ತಿ ಒಟ್ಟು ಅಷ್ಟು ಬಂದಿತ್ತಪ್ಪ ಅಂತಂದ್ರು ಪಡೆ ನಡೆದಿತ್ತ ಕುಸ್ತಿ ಪಡೆ ಯಾಕತ್ತ ಮತ್ತ ಅಂತ ಹೊರ್ತಿ ಒಟ್ಟ ಕುತ್ತವ್ರಿಗೆ ಕುಸ್ತಿಯಾಗ ಗೆದ್ದು ಬರೋಂಗ ಆಶೀರ್ವಾದ ಮಾಡಿ ಅಂತಿದ್ನ. ಮತ್ತ ಅಂತ ಭಕ್ತಿ ಒಟ್ಟು ಮಾತಾಡಿದ್ದಿಲ್ಲ. ಹೌದು ನೀವರ ಆ ಮುದುಕ್ ಮನುಷ್ಯ ಕೈ ಹಿಡಿದ್ರೆ ಬಿಡಿಸುವಾಗುದಿಲ್ಲ. ಅವ್ರ ಮಾತಾಡ್ತೀರಿ ನೀವು ಮಿಸ್ಗಳಲ್ಲ ಗೌರವ ಮೈಯ ರಗತ್ತಬೇಕಂತ ನಿನ್ನ ಮೈಯ ರಗತ್ತಪ್ಪ ಯಾಕೆ ಬಿಂಟಾನ ಹಿಂಗ್ಯಾಕೆ ಮಾತಾಡಕತ್ತೀರಿ ಇವತ್ತು ನನಗ್ ಕೇಳ್ದಾಗ್ಯದ. ಅವ ಅಣ್ಣ ಮಾತಾಡಕತ್ತೀರಿ ಏನೋ ಜಗಳ ಚಂದಂಕ ಅಂತನ ಅದಕ್ಕೆ ಜಗಳ ಸರ ಏನು ಮಾತಾಡಿ ಸರ್ ಮಾತಾಡ್ತಾರೆ ಪಿಂಡೋನ ಹಿಂದೆ ಹಾಡೋರಿಗೆ ಬದಲಾಗ ನೀವೇನ್ ಮಾಡ್ತೀರಿ? ಇಲ್ಲ ನಾ ತಪ್ಪಿಲ್ಲ. ನನ್ನ ಕಡೆಯಿಂದ ನಾನು ನ್ಯಾಯ ಕಡೆಯಿಂದ ತಪ್ಪಾದ್ರೆ ಕ್ಷಮಾ ಕೇಳ್ತೀನಿ. ಪುತ್ತ ದೈವ ಜಾತ್ರೆ ಹೌದು ಪುತ್ತ ದೈವ ಕ್ಷಮಾ ಕೇಳ್ತೀನಿ. ತಪ್ಪೇನ ನನ್ನ ನ್ಯಾಯದಿಂದ ನನ್ನಿಂದ ನಿನ್ನ ಮನಸ್ಸಿಗೆ ನೋವಾಗಂತ ಮಾತ, ನಿನ್ನ ನ್ಯಾಯಿಗೆ ನೋವಾಗಂತ ಮಾತ, ಹುಟ್ಟಂತ ಹಿರಿಯರಿಗೆ ನೋವಾಗಂತ ಮಾತ, ಅಮೋಕ್ಷದ ಮಾಲಿಂಗರಾಗ ಸುತ್ತು ಮಾತಾಡಿದ್ದಪ್ಪ ಅಂತಂದ್ರೆ ಒಂದು ಸರಿ ಅಲ್ಲ ಸಾವಿರ ಸರಿ ಕ್ಷಮಾ ಕೇಳ್ತೇನೆ. ಬಾಯಿಂದ ಬರುವುದಿಲ್ಲ. ನಾವು ಯಾರು ಕೂಡ ಯಾರು ಬರುವುದಿಲ್ಲ. ಮತ್ತೆ ಪಿಂಟು ಅಣ್ಣ ಮಾತಾಡ್ಬೇಕಾಗ ಹಿಂಗೆ ಎಂದು ಕೇಳಿದ್ರೆ ಯಾರಿಗೂ ಇಲ್ಲ. ಮತ್ತೆ ನೀವೇನತ್ತೀರಪ್ಪ ಅಂತಂದ್ರೆ ನಮಗೆ ಚುಚ್ಚಿ ಮಾತಾಡ್ತೀರಿ. ಯಾರಿಗೂ ನಾ ಚುಚ್ಚಿ ಮಾತಾಡಿಲ್ಲ. ತಪ್ಪು ಮಾತಾಡಿದ್ರೆ ತಪ್ಪತ್ತು ನಿಮ್ಮ ಇದ್ರಿಗೆ ಹೇಳ್ತೀನ. ಮಕ್ಕಳವರೇ ಇಲ್ಲಿ ಅಮೋಕ್ಷದ್ರ ಮಕ್ಕಳವರೇ ಇಲ್ಲಿ ತಪ್ಪು ಮಾಡಿದಪ್ಪ ಅಂತಂದ್ರೆ ತಪ್ಪ ಹೇಳ್ತೀನಿ. ಇಲ್ಲಪ್ಪ ಅಂತಂದ್ರೆ ಏನಿಲ್ಲ. ನೀವು ಗುರು ಬುದ್ಧಿ ಕೊಟ್ಟ ನೀ ಹಾಡಿರ್ತೀನಿ ಮಾತಾಡಿರ್ತಿ ಮಾತಾಡ್ತೇನೆ. ನನ್ನ ಗುರು ಬುದ್ಧಿ ಕೊಟ್ಟ ನಾ ಹಾಡಿರ್ತೀನಿ ನಾ ಮಾತಾಡಿರ್ತೀನಿ. ಬದಲ ಹಾಡ್ತೀರಿ ನೀವು ಭಗವಂತ ಚಾಲನೆ ಹಾಡಿದ್ರಿ ವರದಕ್ಷಿಣೆ ನಿಮಗೆ ಬೇಕಾಗಿಲ್ಲ ಮಾವತ್ತ ಹಾಡ್ತೀನಿ ಕರೆಕ್ಟ್ ಹಾಡ್ರಿ ಒಬ್ಬ ಏನು ಹಿಂಗದ. ನಮಗ ಕತ್ತಿ ಹೇಳ್ತೀರಿ ನಮಗ ಕತ್ತಿ ಹೇಳೋರು ನೀವರ ದಸರಾ ಮಾಡಿರೇನು? ನೀವು ಬದಲ ವರದಕ್ಷಿಣೆ ನನಗೆ ಬೇಕಾಗಿಲ್ಲ ಮಾವತ್ತ ಬದಲ ಪದನೆ ಹಾಕ್ತೀರಿ. ಮತ್ತೆ ಇನ್ನೊಬ್ಬ ಮಾರಿಗೆ ಮಸಿ ಹತ್ತಬೇಕಾದ್ರೆ ಮಸಿ ಮೊದಲು ನಮ್ಮ ಕೈ ಹೆಚ್ಚಿರ್ತ ಮತ್ತೆ ನಿಮ್ಮ ಗಂಗಾಳ ಕಾಪಿ ಗುಡ್ಡ ಹಾಕ್ತೇವೆ. ಎಲ್ಲಿ ಅದು ಏನಂತಿರ್ತಾರ ನೋಡು ಅತಿ ಶಾಣೆ ಆದ ನಮಗತ್ತೆ ನೀವು ಹಾಡಿ ಅನ್ನೋದಲ್ಲ. ನಿಮಗೆ ಬುದ್ಧಿ ಗೊತ್ತಾಗಿ ಇನ್ನೊಂದು ಮಾತು ಕಂಬಳಿ ಮತ್ತು ಬಂಡ ವಿಚಾರಣೆ ಅಲ್ಲ. ಏನಿಪ್ಪ ಮಾತಾಡ್ಕೊಂಡು ಬಂದು ಪೆಂಟು ಮಾಸ್ತರ್ ಮಾತಾಡುವಂತ ಮಾಸ್ತರ್ ಅಂದ ಬಂಡಾರಿಯಲ್ಲಿ ಹುಟ್ಟಿದ ಅಂದ್ರೆ ಹುಟ್ಟಿದ್ದು ನೋಡಿದ್ರೆ ಚಲೋ ಅನ್ನೋದು. ಕಂಬಳಿಯಿಂದ ಬಂಡಾರದಿಂದ ಏನೇನು ಪ್ರಾಬ್ಲಮ್ ಹೇಳ್ಬೇಕಾಗಿರಲಿಲ್ಲ. ಅಷ್ಟೇ ಎರಡೇ ವಿಷಯ. ಬಂಡಾರದಿಂದ ಏನು ಪ್ರಾಬ್ಲಮ್ ಮಾಡ್ಯಾನ ಮಾವಿನ ಬಂಡಾರದಿಂದ ಎಂಕನಗೌಡಿಗೆ ಮಕ್ಕಳು ಕೊಟ್ಟ. ಅಮೋಕ್ಷಿತ ಬಂಡಾರದಿಂದ ಯಾರೋ ಸಿಂಡಿಗೆ ತಾಲೂಕು ಕಕ್ಕರ ಮೇಲೆ ಪಂಚಾಬರಿಗೆ ಮಕ್ಕಳು ಕೊಟ್ಟ. ಹೇಳಿಪ್ಪ ಏನಿಲ್ಲ. ಇನ್ನು ಕಂಬಳಿಯಿಂದ ಏನಾಗಿರುತ್ತೆ ನೀರು ಹೇಳುವತ್ತ ಕಂಬಳಿ ಕೈಲಾಸ ಆಗ್ಬಿಡ್ತು. ಕುಟುಂಬ ಕೈಲಾಸ
ಕಂಬಳಿಯಿಂದ ಏನಾಗ್ಯದ ಇದನ್ನೇ ಕಂಬಳಿಯಿಂದ ಏನಾಗ್ಯದ ಬೇರೆ ಕೈಲಾಸ ಹುಟ್ಟಿಟ್ಟು ಭಂಡಾರ ಎಲ್ಲಿ ಹುಟ್ಟ್ಯದ ಎಲ್ಲಿ ಹುಟ್ಟಿದ ಕೇಳಿ ಒಂದೇ ವಿಚಾರನ ಮುಗಿಸ್ತೀನಿ ನಮ್ಮ ಹೌದು ಹೌದು ಹೇಳಿ ಭಂಡಾರ ಎಲ್ಲಿ ಹುಟ್ಟ್ಯದಪ್ಪ ಅಂತಂದ್ರೆ ನಂದೇಶ್ವರನಿಗೆ ಏನೋ ಭೂಮಿ ಮೇಲೆ ನಂದೇಶ್ವರ ಅದಾನಲ್ಲ ಹೌದು ಆ ನಂದೇಶ್ವರನಿಗೆ 3 ಕೊಂಬ ಮತ್ತೆ ಮಗಳಿಗೆ 3 ಕೊಂಬ ಕೊಂಬ ಅಂತೇಳಿ ಕೆಲವೊಂದ್ ಕಡೆ ಕೋಡು ಅಂತ ಕೊಂಬ ಹೌದು 3 ಕೊಂಬಿತ್ತು ಹೌದು ನನಗೂ 3 ಕೊಂಬದ ದುರಂಕಾರ ಗೊತ್ತು ನಂದೇಶ್ವರದ ಹೌದು ಆ ನಂದೇಶ್ವರನ ದುರಂಕಾರವನ್ನು ನಂದಿಸಿ 1 ಕೊಂಬ 3 ನಂದೇಶ್ವರನ 1 ಕೊಂಬ 3 ನೆಲಕ್ಕೆ ಬಿತ್ತು ನೆಲವಾಗಿ ಬಿದ್ದಂತ ನಂದೇಶ್ವರನ 1 ಕೊಂಬ ಅರಿಶಿನ ಬೇರಾಯ್ತು ಆ ಅರಿಶಿನ ಬೇರಿನಿಂದ ಜಗತ್ತಿನಲ್ಲಿ ಭಂಡಾರ ಮತ್ತೆ ಇದು ಕೈಲಾಸದಾಗ ಹುಟ್ಟುತ್ತಲ್ಲ ಇದರಿಂದ ಏನೇನಾಗ್ಯದ ಅದನ್ನ ಬಿಡಿಸ್ರಿ ಹುಡಿ ಬರೇ ನೈ ತುಂಬಾ ಹರ್ಕೊಳ್ಳೋದು ಅಯ್ಯವ್ವ ಅಯ್ಯವ್ವ ಅಯ್ಯಪ್ಪ ಅಯ್ಯಪ್ಪ ಏನು ಮಾಡಿರಿ ಇದರಿಂದ ಅಜ್ಜಲ್ಪುರ ತಾಲೂಕ ಸರಿಗಮ ಪದನಿಸ ಸರಿಗಮ ಪದನಿಸ ಆತರ ಗೊತ್ತಿರೋರಿಗೆ ಎಲ್ಲ ನೀವು ಅವ್ರು ಮಾತಾಡಿದ ನೀವು ಮಾತಾಡಿ ಹರಿಯಾಡಿಸ್ಕೊ ಅವ್ರು ಮಾತಾಡೋದು ನೀವು ಮಾತಾಡಪ್ಪ ಅಂತಂದ್ರೆ ನಮ್ಮ ಲೆವೆಲ್ ಅಲ್ಲ ನಾವು ಕಲ್ಲಾಗ ಬಸವನ ಅಂತ ಕಲ್ಲಾಗಿದ್ದೇವೆ ಅದಕ್ಕೆ ಎರಡು ಜೀವ ಕಲ್ಲು ಚಿಂತೀನಿ ಜೀನಿಗೆ ಕಲ್ಲೋಗಿ ಅವ್ರಲ್ಲ ಮನುಷ್ಯನಿಗೆ ಕಲ್ಲೋಗಿ ಅವರಲ್ಲ ನೀವು ಜೀವನ ವಿಚಾರ ನಿಮಗೆ ಬೈತೀನಿ ಬೈತೀನಿ ಕತಿ ತಪ್ಪು ಹೇಳ್ತೀರಿ ನಿಮಗೆ ಪಕ್ಕ ಹಲ್ಲು ಊಟ ಗೊತ್ತಿಲ್ಲ ಮತ್ತೆ ಕಡೆಗೆ ಸುತ್ತೀನಿ ನಿಮ್ಮ ಕಡೆಗೆ ಸುತ್ತಪ್ಪ ಯಾವ ಹಲ್ಲು ಸೀಮಿಕಲ್ ಯಾವ ಹಲ್ಲು ಸೀಮಿಕಲ್ ಯಾವ ವಜ್ಞ ಮುಚ್ಚ ನಿಮಗ್ ಗೊತ್ತಿಲ್ಲ ಹರಕೋತ ನಿಮ್ಮಗಳೇ ನಾನು ಹೊಂದಪ್ಪಕತ್ಯ ಪಿಂಟು ಒಂದು ಕತ್ತಿ ಹಾಡುವಂತ ಕಲಾವಂತ ಪಿಂಟು ಮಾತ್ರ ಕತ್ತಿ ಕೇಳಿ ಮುಗೋಕೊಂಡು ಮುತ್ಯ ಕತ್ತಿ ಏನ್ ಹೇಳ ಕತ್ತಿ ಮುಗೋಕೊಂಡು ಮುತ್ಯ ಲಕ್ಷ ಮುತ್ಯ 3 ದುಡ್ಡು ಕೊಟ್ಟು ಊರಾಗ ಅಕ್ಕಿ ತಗೊಂಡ್ ಕಳಿಸಿನಂತ ಅವಾಗ ನಿನ್ನ ಗುರು ನಿನ್ನ ನ್ಯಾಯ ಮಾತಾಡುವಂತ ಮಾಸ್ತಾರ ಯಾರು ಯಾರಿಪ್ಪ ಗಬಸಾವಳಿಗೆ ರೇವಣಸಿದ್ಧ ಮಾಸ್ತಾರ ಫೋನ್ ಹಚ್ಚಿಕೆ ಲಕ್ಷಾನ ಸಿದ್ಧಪ್ಪ ಮುತ್ಯ ಶಿಷ್ಯರು ಇಬ್ಬರು ಮಿಂಚುತ್ತಾರ ಉಳಿದು ಶಿಷ್ಯರು ಮಿಂಚಂಗೆ ಹೋಗ್ ಮಕ್ಕಳ ಲಕ್ಷಾನ ಮುತ್ಯ ಹೇಳವ ನನಗ್ ಗೊತ್ತದ ಯಾಕೆ ಗೊತ್ತದ ನಾ ಶ್ರಾವಣ ಪುರಾಣ ಹೋಗ್ತೀನಿ ಲಕ್ಷಾನ ಮುತ್ಯ ಯಾರು ಅವ ಮಾಡಿದಪ್ಪ ಅವ್ರು ಏನು ಮೂವತ್ತರ ಮುತ್ಯ ಮಾಡಿದಪ್ಪ ಅವ್ರು ಏನು ನನ್ನ ಕೂನದ ನೀ ಆಕಳ ಕಲಾಗ್ತದ ಎಣ್ಣೆ ಕಡೆಗೆ ಹತ್ತು ಎಣ್ಣೆ ಕಲಾಗ್ತದ ಆಕಳ ಕಡೆ ಹತ್ತದ ಅದೊಂದು ಕೆಚ್ಚಕ್ಕೆ ಹತ್ತದ ಎಲ್ಲರ ಗೋಲ್ಯ ಕೇಳ್ಕೊಂಡ್ಬಂದ ಹೊಟ್ಟೆ ಹೇಳ್ತಾರ ಇವ್ ಅಟ್ಟ ಹೋದ್ರ ಬಟಾಣ ಗೊತ್ತಿದ್ರ ಅದೇನೋ ಮಾಹಿತಿ ಬೊಂಗ ಹೋದ್ರ ಬಟಾಣ ಹತ್ತುತ್ತಾನ ಅಟ್ಟೆ ಹೋದ್ರು ವಿಷಯ ನಿಮ್ಗೆ ಪಕ್ಕ ಕೂನಿದ್ರೆ ಮಾತಾಡಿ ಆ ಲಕ್ಷ ಸಿದ್ದಪ್ಪ ಮುತ್ತೆ ಮೊದಲೇ ಶಿಷ್ಯ ಅಡಿಕೆ ಸಿದ್ದಪ್ಪ ಅಡಿಕೆ ಎಂಬ ಮತ ನೋಡಿ ನೀವಲ್ಲ ಗುಡ್ಡ ಮತ್ತೆ ಎಡಿಕೆ ಮಾತು ಒಂದು ಕುಡಿಯವ ಅಡಿಕೆ ಸಿದ್ದಪ್ಪ ಲಕ್ಷ ಮುತ್ತನ ಮೊದಲನೇ ಶಿಷ್ಯ ಮಗು ಯಾವ ಲಕ್ಷ ಮುತ್ತನ ಮತನೇ ಕಟ್ಟಿದ್ದೀನಿಲ್ಲ ಎಲ್ಲಿಂದ ಬಂದ ಎಲ್ಲಿಂದ್ರಿ ಲಕ್ಷಾನ ಸಿದ್ದಪ್ಪ ಮುತ್ತನ ತಾಯಿ ತವ್ರ ಮನಿ ಯಾವ ಲಕ್ಷಾನ ಹೌದು ಅವರ ತಾಯಿ ತವ್ರ ಮನಿ ಲಕ್ಷಾನ ಹೌದು ಲಕ್ಷಾನ ಮುತ್ಯ ಹುಟ್ಟಿರುವಂತ ಊರ ಕಕ್ಕಳ ಮೇಲೆ ಆ ಲಕ್ಷಾನ ಮುತ್ಯ ಮದುವೆಯಾಗಿತ್ತು ಒಂದು ಮಗಳಾಗಿದ್ದು ಇದೇ ವಿಜಯಪುರ ಜಿಲ್ಲೆ ಹಿಂದಿ ತಾಲೂಕ ಹಿರಿಯ ಮಸೂರಿ ಸಂಗೋಳ ಕೊಟ್ಟು ಮದುವೆ ಮಾಡಿದ್ರು ಲಕ್ಷಾನ ಮುತ್ಯ ಮಾಡೋದ್ರಿಪ್ಪ ಲಕ್ಷಾನ ಮುತ್ಯ ಬರ ಏನ್ ಮಾಡ್ಕೊಂಡಿದ್ರು ಕೌದೆ ಅರ್ಥ ಹಾಕೊಂಡಿರ್ತಿದ್ ಲಕ್ಷಾನ ಮುತ್ಯ ಇಟ್ಟದೇ ಯಾವುದು ನನ್ನ ಬೆನ್ನು ಹತ್ತಾಕ್ ಹೋಗ್ಬೇಡ ನನ್ನ ಬೆನ್ನು ಹತ್ತಿದ್ರೆ ನಿಮ್ಗೆ ಸುಖ ಇಲ್ಲ ಲಕ್ಷಾನ ಮುತ್ಯ ಹೇಳ್ತಿ ಮಸೂರಿ ಸಂಗೋಳ ಹೇಳ ಸತ್ತರ ನಿನ್ನ ಸಾಯ್ತೀನಿ ಮಸೂರಿ ಸಂಗೋಳ ನಿನ್ನ ಕರ್ಮದಾಗಿದ್ದಂಗ ಬ್ಯಾಸ್ಗಿದಿಂದ ನಡ್ಕೊಂಡು ಶ್ರೀಶೈಲ ಕಾಂಟ